ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಧರ್ಮಸ್ಥಳ ಪವಿತ್ರವಾದ ಸ್ಥಳ, ಧಾರ್ಮಿಕ ಸ್ಥಳ, ಎಲ್ಲರೂ ಗೌರವಿಸುವ ಸ್ಥಳ. ಹಿಂದೂ ಮುಸ್ಲಿಂ ಅಥವಾ ಇನ್ನುಳಿದ ಯಾವುದೇ ಧರ್ಮೀಯರು ಎಲ್ಲರೂ ಗೌರವಿಸುವ ಸ್ಥಳ. ಅದ್ರ ಬಗ್ಗೆ ಅನಗತ್ಯ ವಿವಾದ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಬಂದಿದ್ದು ಧರ್ಮದ ಹೆಸರಿನಲ್ಲ ಏನೇನೋ ನಡೀತಾ ಇದೆಯಲ್ಲ ಅದರ ಬಗ್ಗೆ, ಅಲ್ಲಿ ಅನ್ಯಾಯಗಳಾಗ್ತಾ ಇದ್ದೀವಲ್ಲ ಅದ್ರ ಬಗ್ಗೆ. ಅಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ವೇದವಲ್ಲಿ ಅಂತ ಹೆಣ್ಣುಮಗಳ, ಪದ್ಮಲತಾ ಅನ್ನುವಂಥ ಹೆಣ್ಣುಮಗಳ, ನಾರಾಯಣ ಅನ್ನುವಂಥ ವ್ಯಕ್ತಿಯ, ಅದೇ ಕಾಲಕ್ಕೆ ಯಮುನಾ ಅನ್ನುವಂಥ, ಸೌಜನ್ಯ ಅನ್ನುವಂಥ ಹೆಣ್ಣು ಮಕ್ಕಳ ಮೇಲೆ, ಇನ್ನೂ ಬೇರೆ ಬೇರೆ ಹೆಣ್ಣುಮಕ್ಕಳ ಮೇಲೆ ಅದನ್ನ ದಾಳಿ, ಹತ್ಯೆ, ಅತ್ಯಾಚಾರ ಇವುಗಳ ಎಲ್ಲಗಳ ಮೂಲಕ ದೊಡ್ಡ ಹೆಸರನ್ನು ಪಡ್ಕೊಂಡಿತ್ತು. ಇವತ್ತು ಅಲ್ಲಿ ಹೋರಾಟಗಾರರು ಶಿಟ್ಟದ ನಿಂತಿದ್ರು, ಅಲ್ಲಿವರೆಗೆ ಮೌನ ಇರ್ತಿತ್ತು ಪಾಪ. ಕಳೆದ 40 ವರ್ಷಗಳಿಂದ 4 ದಶಕಗಳಿಂದ ನಡೀತಾ ಇದೆ ಅನ್ನೋದು ನಮ್ಮ CS ದ್ವಾರಕಾನಾಥ್ ಅವರ ಅಭಿಪ್ರಾಯ ಮತ್ತು ಅಭ್ಯಾಸ. ಯಾಕಂತಂದರೆ ಅವರು ಒಳ್ಳೆಯ ಅಭ್ಯಾಸಿಗರು ಹೌದು. ಇವತ್ತು ವಕೀಲಿಗೆ ಮಾಡ್ತಿರ್ಬೋದು. ಹಿಂದೆ ಲಂಕೇಶಲ್ಲಿ ಕೆಲಸನೂ ಮಾಡಿದವರು ಇದ್ದಾರೆ. ಲಂಕೇಶ್ ಅವರು ಇದ್ದಾಗಲೇ ಇದ್ರ ಬಗ್ಗೆ ಅನೇಕ ಲೇಖನಗಳು ಬಂದಿದ್ದು ನಾವು ನೋಡಿದ್ವಿ. ನಂತರ ಗೌರಿ ಲಂಕೇಶರು ಅವರು ಸಹ ಅಲ್ಲಿಯ ಭಾನಗಡಿಗಳನ್ನು ಹೊರ ಹಾಕಿದಾಗ ಅದ್ರ ನಂತರ ಕೊಲೆ ಆಯಿದ್ದು ಅದಕ್ಕೆ ಇವತ್ತು ಸಂಬಂಧಿತ್ತು ಅನ್ನುವಂಥ ಇವತ್ತು ಅನೇಕ ಉದಾಹರಣೆಗಳು, ಅನೇಕ ಲೇಖನಗಳು, ಅನೇಕ ಮೀಡಿಯಾ ವಾರ್ತೆಗಳು ಬರ್ತಾಯಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕಳೆದ 40 ವರ್ಷಗಳಲ್ಲಿ ಏನೇನು ಆಯಿತು ಅನ್ನೋದನ್ನು ಬಿಡಿಸಿಡುತ್ತಿರುವಂಥ ಈ ನಮ್ಮ CP ದ್ವಾರಕಾನಾಥ್ ಅವರು ಈಗ ಅದರದ್ದು ಒಂದು ಮುಪ್ಪುರಿಗಾರ ಬಂದದ, ಅಗ್ದಿ ಎತ್ತರಕ್ಕೆ ಬಂದದ, ಇವತ್ತೊಂದು ನಿರ್ಧಾರಕ್ಕೆ ಬಂದದ. ಯಾಕಂದರೆ ಈ ಹಿಂದೆ ಸೌಜನ್ಯ ಕೊಲೆ ಕೇಸಲ್ಲೇ SIT ಇರಲಿಲ್ಲ, ಬಟ್ ಅವತ್ತು CBI ಆಗಿರ್ಬೋದು ಮತ್ತು ನಮ್ಮ ಕರ್ನಾಟಕದ CID ಆಗಿರ್ಬೋದು ಎಲ್ಲರೂ ಪ್ರಯತ್ನ ಮಾಡಿದ್ರು. ಅದು ನಂತರದಲ್ಲಿ ಮುಚ್ಚಿ ಹಾಕಿದ್ರು ಯಾವ ರೀತಿ ಅನ್ನೋದನ್ನು ಸಹಿತ ನಾವು ಈಗ ಸಾಕಷ್ಟು ಸಲ ಇದನ್ನು ಮೀಡಿಯಾದಲ್ಲಿ ನೋಡಿದ್ದೀವಿ, ಮಾತಾಡಿದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಮರು ತನಿಖೆಗೆ ಮತ್ತೊಂದು ಶುರುವಾಯಿತು. ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿ ಯಾವಾಗ ನಿರ್ದೋಷಿ ಅಂತ ಬಂತೋ ಆಗ ಮತ್ತೆ ಹಿಂದಿದ್ದವ್ರು ಯಾರು, ಹಾಗಾದರೆ ರೇಪ್ ಮಾಡಿ ಕೊಲೆ ಮಾಡಿದವರು ಯಾರು, ಸೌಜನ್ಯ ಅನ್ನುವಂಥದ್ದು ಮತ್ತೊಮ್ಮೆ ಅದು ಬಿಡ್ತದೆ. ಆ ಸಂದರ್ಭದಲ್ಲೇ ತಿಮ್ರೋಡಿ ನಮ್ಮ ಮಟ್ಟಣ್ಣವರ, ಅದರ ಜೊತೆಗೆ ರವಿ ಪ್ರಸನ್ನ, ಈಗ ಅದು BJPಗರು, ಅದು RSSಗರು, ಅದು ವಿಶ್ವ ಹಿಂದೂ ಪರಿಷತ್ತವರು, ಹಿಂದೂ ಪ್ರೇಮಿಗಳು. ಇದನ್ನೆಲ್ಲ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಹಿಂದೂ ಮುಸ್ಲಿಮು, ಹಿಂದೂ ಕ್ರಿಶ್ಚಿಯನ್ನು, ಮತ್ತೆ ಜಾತಿರು, ಕೆಳ ಜಾತಿಯವರು ಮಾಡ್ತಾ ಇದ್ದಾರೋ, ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೋ, ಅದ್ರ ಜೊತೆಗೆ ನಕ್ಸಲೈಟ್ ಇದ್ದವರು, ಹೀಗೆಲ್ಲ ಇವತ್ತು ಇನ್ನೊಂದು ದಾರಿ ತಪ್ಪಿಸ್ತಾ ಇದ್ದಾರೆ. ಅದರ ಮೂಲತ ಇದ್ದಿದ್ದು ಈ ನಮ್ಮ ಮಟ್ಟಣ್ಣವ್ರು ಅಥವಾ ನಮ್ಮ ತಿಮ್ರೋಡಿ ಬಳಗದವ್ರು ಎಬ್ಬಿಸಿದ್ರಿಂದ ಯಾವುದೇ ಲೆಫ್ಟಿಸ್ಟ್ ಅಲ್ಲ, ಏನೂ ಅಲ್ಲ. ಯಾಕೆಂತಂದ್ರೆ ಸುಮ್ಮನೆ ದಿಶಾಬುಲ್ ಮಾಡಿಸೋಕೆ ಇವತ್ತು ಏನೇನೇನು ಮಾತಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲ ಇವತ್ತು ಯಾವ ಹಂತಕ್ಕೆ ಬಂದಂದ್ರೆ 15 ಕ್ಷೇತ್ರಗಳಲ್ಲಿ ಈ ಒಬ್ಬ ಅನಾಮಿಕ ಬಂದ, ಇಲ್ಲ ಇಲ್ಲಿ ಹೆಣಗಳು ಹೋಗಿದ್ದೀನಿ, ನಾನು 100 ಹೆಣಗಳು ಹೋಗಿದ್ದೀನಿ, ಅವಿಲ್ಲೇ ಇದ್ದ ಒಂದು ತೋರಿಸ್ಲಿಕ್ಕೆ ಬಂದಾಗ ಮತ್ತೊಮ್ಮೆ ರಿಲೈಸ್ ಆಗಿ ಹೋಗಿಬಿಡ್ತದ್ದು. ಅನಿವಾರ್ಯವಾಗಿ ಸರ್ಕಾರ, ಅದು ಕೋರ್ಟ್ ಎಂಟ್ರಿ ಆದಾಗ ತನಿಖೆ ಸ್ಟಾರ್ಟ್ ಆಯಿತು. ಆ ಪ್ರೆಷರ್ ಆಗಿ ಸಿದ್ದರಾಮಯ್ಯವರು ಈ ತನಿಖೆಗೆ ಒಪ್ಪಿದ್ದಾರೆ SITಗೆ. SIT ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂತ ಎಲ್ಲರ ಅಭಿಪ್ರಾಯ ಆಗ್ಯದ. ಯಾಕಂದ್ರೆ ತನಿಖೆ ಆಗಬೇಕು ಆದ ನಂತರ ಗೊತ್ತಾಗೋದು ಸತ್ಯ ಏನು ಅಂತೇಳಿ. ಆದರೆ ಅಷ್ಟರಲ್ಲೇ ಮತ್ತು ಗದ್ದಲಾಗಾದ್ರೆ, ಯಾಕಂದ್ರೆ ಇದನ್ನು ದಿಶಾಬುಲ್ ಮಾಡುವಂಥದ್ದು, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿರುವಂಥ SIT ದಿಶಾಬುಲ್ ಮಾಡುವಂಥದ್ದು. ಆಲ್ರೆಡಿ SIT ಆ ವ್ಯಕ್ತಿ ಯಾರಿದ್ದಾರೆ ನಾಮಧೇಯ, ಅವನ ಅವ್ರು ಸುತ್ತಮುತ್ತಿದ್ದಂಥವ್ರು, ಆ ಸಂದರ್ಭದಲ್ಲಿ ಕೆಲಸ ಮಾಡಿದವರು, ಆ ಸಂದರ್ಭದಲ್ಲಿ ಪಂಚಾಯತ್ಗೆ ಕೆಲಸ ಮಾಡಿದವರು, ನೀವು ಜೊತೆಗಾರರು, ಅವ್ರನ್ನೆಲ್ಲ ನೀವು ಕರೆಸಿ ಎನ್ಕ್ವೈರಿ ಮಾಡಲಿ, ಏನು ನಡೀತು ಎಂತ ನಡೀತು ಅದೆಲ್ಲ ಸಂಗ್ರಹ ಮಾಡಿದ್ರೆ ಅದು ಇನ್ನೂ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಈವನ್ ಸಿದ್ದರಾಮಯ್ಯನವರು ಇವತ್ತು ವಿಧಾನಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸಿಲ್ಲ. ಆಗ್ತದೆ, ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದೆ. ನೀವು 15 ಈ ಕುಣಿಗಳನ್ನು ಅಥವಾ ಒಂದು ಏನಪ್ಪ ಜಾಗಗಳನ್ನು ಅಯ್ಯೋವರೆಗೆ ಏನು ಮಾಡಿದ್ರಿ, ಅಲ್ಲಿವರೆಗೆ 2 ಕಡೆ ಮಾತ್ರ ಮೂಳುಗಳು ಸಿಕ್ಕಿದ್ದು, ಅದರ ನಂತರದ ನೀವು ಶುರು ಮಾಡಿದ್ರಿ BJPಗರು, ಅಲ್ಲಿವರೆಗೆ ನೀವು ಮೌನ ಯಾಕಾಗಿದ್ರಿ ಅಂತ ಅವರು ಕೇಳಿದ್ದಾರೆ ಅವ್ರಿಗೆ ಪ್ರಶ್ನೆ BJPಗರಿಗೆ. ಆದರೆ ಇವತ್ತು ಈ SIT ಒಂದು ಏನು ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೊರಟಾಗಲ್ಲ, ಈಗ ಅನೇಕ ವಿಷಯಗಳ ಬಗ್ಗೆ ಇನ್ನೂ ಕ್ಲಾರಿಟಿ ಬರಲಿ ಅನ್ನೋ ದೃಷ್ಟಿಕೊಂಡು ತಿಮ್ಮರೋಟಿ ಅವ್ರನ್ನಾಗಿರ್ಬೋದು, ಮಟ್ಟಣ್ಣವ್ರನ್ನಾಗಿರ್ಬೋದು, ಸಮೀರ್ MD ಅವ್ರನ್ನಾಗಿರ್ಬೋದು, ಇನ್ನುಳಿದವ್ರನ್ನೆಲ್ಲರೂ ಇವತ್ತು ಕಾನೂನು ಅಡಿಯಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡುವಂಥ ಹಂತಕ್ಕೆ ಬಂದಿರ್ತಾ ಇದೆ. ಯಾರಪ್ಪ ಇವರು, ಯಾರು ಅಂತ ಈಗಾಗಲೇ ಅವರಂತೂ ಹೇಳ್ತಾನೆ ಇದ್ದಾರೆ. ಸಮೀರ್ MD ಅವರಂತೂ ಅದರ ಕೋಟಿಗಳ ಜನ ನೋಡುವಂಥ ಕಾರ್ಯಕ್ರಮ AI ಉಪಯೋಗ ಮಾಡಿಕೊಂಡು ಮಾಡಿದ್ದು ನಮ್ಗೆ ಗೊತ್ತು. ಅವ್ರ ಬಗ್ಗೆ ಕೇಸುಗಳು ಇದ್ದಾವೆ, ನಡೀತಾ ಇದೆ. ಈಗಲೂ ಅವರು ಅರೆಸ್ಟ್ ಮಾಡುವಂಥ ಪ್ರಯತ್ನ ನಡೀತಾ ಇದ್ದಾವೆ. ತಿಮ್ಮರೋಡಿ ಅವರು ಅರೆಸ್ಟ್ ಮಾಡಿದ್ದಾರೆ.
ಇವೆಲ್ಲ ಕಾರಣಗಳಿಂದಾಗೆ ಇವತ್ತು ಧರ್ಮಸ್ಥಳ ಗೋದರು ಏನಪ್ಪ ಏನಂತೇಳಿ ಈಗ ಅಲ್ಲಿಯ ಈ ಅಧರ್ಮೀಯರು ಯಾರು ಮಾಡಿದ್ದಾರೆ ಈ ಕೃತ್ಯಗಳನ್ನು ಅವರಿಗೂ ಮತ್ತು ಧರ್ಮೀಯರಿಗೂ ಇವತ್ತು ಯುದ್ಧ ನಡೆದ. ಇದು ಇವ್ರ ಮಧ್ಯೆ ನಡೆದಂಥ ಯುದ್ಧ, ಮತ್ತಾವುದೂ ಅಲ್ಲಿಲ್ಲ. ಇದನ್ನು ಧರ್ಮಸ್ಥಳ ಅಪವಿತ್ರ ಆಗ್ತದೆ, ಇದು ಮಲಿನ ಆಗ್ತದೆ ಅಂತೇಳಿ ವಾದ ಮಾಡುವಂಥ ಜನ ಇದನ್ನು ಗಮನಿಸಬೇಕಾಗಿದೆ. ಇಲ್ಲಿ ಆದಂಥ ಅನ್ಯಾಯಕ್ಕೆ ಉತ್ತರ ಹುಡುಕುವಂಥ ಕೆಲಸಗಳು ನಡೆದಿದ್ದಾವೆ, ಅದು ಉತ್ತರ ಸಿಕ್ಕೇ ಸಿಗ್ತದೆ ಅಂತ ಭರವಸೆ ಇವತ್ತು ಮೂಡಿದ. ಯಾಕಂದರೆ ಇವತ್ತು ಸಾಕ್ಷಿಗಳು ಒಂದರ ನೂರಾರು ಸಾಕ್ಷಿಗಳು ಬರ್ತಾಯಿದ್ರು, ಒಬ್ಬರಿಂದ ಒಬ್ಬರು ಬರ್ತಾಯಿದ್ದಾರೆ. ನನ್ನ ಮಗಳದಾಯಿತು, ನಮ್ಮದಾಯಿತು, ನಿಮ್ಮದಾಯಿತು ಅಂತೇಳಿ ಹೇಳಿನಲ್ಲ. ಈಗ ನಿಮಗೆ ವೇದವಲ್ಲಿ ಆಯಿತು, ಪದ್ಮಲತಾ ಆಯಿತು, ನಾರಾಯಣ ಆಯಿತು, ಯಮನಾವರ ಆಯಿತು, ಸೌಜನ್ಯ ಆಯಿತು, ಇವನ್ನೆಲ್ಲ ನೋಡಿದಂಥ ಈ ಕೇಸನ್ನು ನೋಡಿದಂಥ ಅನೇಕ ಹೆಣಗಳು ಹೋಗೋದ್ರಿಂದ ನಾವು ಸ್ವತಃ ನೋಡಿದ್ದೀವಿ ಅನ್ನುವಂಥ ಜನ, ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದಂಥ ಡಾಕ್ಟ್ರುಗಳು, ಪಂಚಾಯತಿ ಅಲ್ಲಿಯ ರೆಕಾರ್ಡ್ಸ್ಗಳು ಎಲ್ಲರೂ ಇವತ್ತು ತೆಗೆದು ಕಲೆ ಹಾಕಿ ನೋಡ್ತಾ ಇದ್ದಾರೆ. ಇದಿಂಥ ದೊಡ್ಡ ಅಪರಾಧ ಕ್ರಿಯೆಗಳು ನಡೆದರೂ ಸಹಿತ ಇಲ್ಲಿವರೆಗೆ ತನಿಖೆ ಯಾಕಾಗಿಲ್ಲ, ಶಿಕ್ಷೆ ಇದರಿಂದಂಥವ್ರು ಯಾರು ಸಿಕ್ಕಿಲ್ಲ ಅನ್ನೋ ದೊಡ್ಡ ನಿಗೂಢ ಪ್ರಶ್ನೆ ಇದೆ. ಆದರೆ ಇವತ್ತು ಸಿಗ್ತಾರೋ ಅನ್ನುವಂಥ ಭರವಸೆ ಮೂಡಿ ಸಂದರ್ಭದಲ್ಲಿ ಮತ್ತೆ ದಿಶಾಪುರ ಮಾಡುವಂಥ ಕೆಲಸವನ್ನು ನಮ್ಮ ರೈಟ್ ವಿಂಗದ BJPಗರು ಮಾಡುತ್ತಿರೋದು ಮಾತ್ರ ನೋವಿನ ಸಂಗತಿ ಅಂತ. ಸತ್ಯ ಹೊರಗೆ ಬರಬಂದ ಈ ರೀತಿಯಾಗಿ ಅಗತ್ಯವಾಗಿ ದಿಶಾಬೋಲ್ ಮಾಡುವಂಥದ್ದು, ಅದನ್ನು ತಪ್ಪಿಸುವಂಥ ಕೆಲಸ ಮಾಡೋದು ಇವತ್ತು ಎಲ್ಲರನ್ನೂ ಗಾಬರಿಗೊಳಿಸುವಂಥ ವಿಷಯ ಆಗಿದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಈ ವಿಷಯದಲ್ಲಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ತನಿಖೆ ಪೂರ್ಣ ಆಗ್ತದೆ, ಇದರಿಂದಂಥವ್ರು ಯಾರು ಅನ್ನೋದು ಅವ್ರ ಅಧಿಕಾರಿಗಳು ಹೇಳ್ತಾರೆ ಅನ್ನುವಂಥ ಮಾತನಾಗಿರ್ಬೋದು, ಮತ್ತೇನಾಗಿರ್ಬೋದು ಹೇಳೋದನ್ನು ನೋಡಿದಾಗ ಒಂದಿಷ್ಟು ಭರವಸೆ ಮೂಡಿ ಮತ್ತಷ್ಟು ಜನ ಬರ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸ್ನೇಹಮಯ ಕೃಷ್ಣ ಯಾಕೋ ಏನು ಒಳ್ಳೆಯ ಹೋರಾಟಗಾರರು, ಅದರಲ್ಲೂ ಈ ಒಂದು ಇನ್ಫಾರ್ಮೇಷನ್ ಆ್ಯಕ್ಟದೊಳಗೆ ಭಾಳ ಜನರನ್ನು ಸಿಗಿಸಿ ಭ್ರಷ್ಟರನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದವರು ಇವತ್ತು ಯಾಕೋ ಏನೋ ಒಂದಿಷ್ಟು ಇಲ್ಲೇ ಈ ಹಣದ ವ್ಯವಹಾರ, ಅದರಲ್ಲೂ ಧರ್ಮಸ್ಥಳದ ದುಡ್ಡಿನ ಬಗ್ಗೆ ಇವತ್ತು ಯಾಕೆ ಹೇಳ್ತೀರಿ ನೀವು, ಧರ್ಮಕ್ಕೆ ಕೆಲಸಕ್ಕೆ ದುಡ್ಡು ಕೂಡಿರ್ತದೆ, ಅದು ಉಪಯೋಗ ಆಗ್ತದೆ ಅಂತ ಹೇಳುವ ಮೂಲಕ ಅಲ್ಲಿ ಹಿಂದೂ ಮುಸ್ಲಿಂ ಮಾಡುವಂಥ ಒಂದು ಕೆಲಸವನ್ನು ಮಾಡಿ ಉಳಿದ ಧರ್ಮಗಳ ಹಣವನ್ನು ಅಥವಾ ಅವ್ರ ಮೂಲವನ್ನು, ಹಣದ ಮೂಲ ನೀವು ಯಾಕೆ ಕೇಳೋದಿಲ್ಲ, ಎಲ್ಲಿದ್ದು ಬರ್ತದೆ ಅಂತ ಯಾಕೆ ಕೇಳೋದಿಲ್ಲ, ಎಷ್ಟು ಸಂಗ್ರಹ ಆಗ್ತದೆ ಅಂತ ಯಾಕೆ ಕೇಳೋದಿಲ್ಲ ಅಂತೇಳಿ ಇದನ್ನು ಮತ್ತೊಂದು ಹೊಸ ಕೋಮು ಗಲಭೆಗೆ ಹಿಂಬಾಗುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಏನು ತೋರಿಸ್ತದೆ ಇದಂತಂದ್ರೆ ಇನ್ನಷ್ಟು ಗೊಂದಲ ಮಾಡುವಂಥ, ಇನ್ನಷ್ಟು ಗದ್ದಲ ಹಿಡಿಸುವಂಥ ಒಂದು ವಿಷಯಗಳು ಇದರಿಂದ ಸ್ಪಷ್ಟ ಆಗ್ತದೆ. ಹೀಗಾಗಿ ಹಲವು ಕಡೆಯಿಂದ ಹಲವು ಜನರು ತಮ್ಮದೇ ಅಂತ ವಿವಾದ ಮಾಡ್ತಾಯಿದ್ರು ಸಹಿತ ನೆಮ್ಮದಿಯಿಂದಾಗಿ ಮನಸ್ಸನ್ನು ಶಾಂತಿ ಇಟ್ಟುಕೊಂಡು ಇವತ್ತು ನಮ್ಮ SIT ಟೀಮ್ ಮತ್ತು ತನ್ನ ಕೆಲಸಗಳ ಲಕ್ಷ್ಯ ಕೊಟ್ಟದಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಆಗಿದೆ. ಮತ್ತು ತನಿಖೆ ಆಗಲೇಬೇಕಾಗಿದೆ. ತನಿಖೆ ಎಷ್ಟು ಜಲ್ದಿ ಮುಗೀತದೋ ಅಷ್ಟು ಒಳ್ಳೆಯದು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಆದ್ರೆ ಮುಗಿಬೇಕಲ್ಲ. ಈಗಂತೂ ಅದು ಒಂದು ಸರಿಯಾದ ದಿಕ್ಕಲ್ಲ ಹೊರಟದ. ಸಾಕ್ಷಿಗಳು ಹಾಗೆ ಸಿಗ್ತಾನೆ ಇದ್ದಾರೆ, ಅದು ಸಂಗ್ರಹ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಆ ಅನಾಮಧೇಯನ ಜೊತೆಗೆ ಇನ್ನೂ ಅನೇಕರು ಬಂದಿದ್ದರಿಂದಾಗಿ ಅಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ರೆಕಾರ್ಡ್ ಆಗ್ತಾ ನಡೆದಿದ್ದಾವೆ. ಅದರದ್ದೆಲ್ಲ ತನಿಖೆ ಆಗುವ ಎಲ್ಲ ಸಾಹಿತ್ಯಗಳಿದ್ದಾವೆ. ತನಿಖೆ ಆಗುವುದು ನಿಶ್ಚಿತ. ಇದರಿಂದವರು ಹೆಚ್ಚು ಸಿಗುವುದು ನಿಶ್ಚಿತ ಅಂತ ಅನ್ನಿಸ್ಲಿಕ್ಕತ್ತದ. ಈ ಎಲ್ಲ ಸಂದರ್ಭದಲ್ಲೇ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದು ಮಾತಿಗೆ ಭಾಳ ಮಹತ್ವ ಬರ್ತಾಯಿದೆ. ವೀರೇಂದ್ರ ಹೆಗ್ಗಡೆ ಅವರು ಇಲ್ಲ, ಇದು ಆಗಲಿ ತನಿಖೆ ಆಗಲೇಬೇಕಾಗಿದೆ. ಯಾಕಂದರೆ ಇದು ನಮ್ಗೆ ಕಪ್ಪು ಮಸಿ ಆಗ್ಯದ, ಇದು ಅಳಗಿಸ್ಬೇಕಾದ್ರೆ ತನಿಖೆಯಾಗಿ ರಿಸಲ್ಟ್ ಬರಲೇಬೇಕು, ಯಾರು ಅನ್ನೋದು ಗೊತ್ತಾಗಲೇಬೇಕಿಲ್ಲ. ಅದು ನಮ್ಮ ಹೆಸರು ಮೇಲೆ ಉಳಿದು ಬಿಡ್ತಾಯಿದ್ದು, ಇತಿಹಾಸದಲ್ಲಿ ಕಪ್ಪು ಚಿಕ್ಕಾಗಿ ಉಳಿತದೆ ಅನ್ನೋಂಥ ಮಾತನ್ನು ಹೇಳೋ ಮೂಲಕ ನಾವು ಇದ್ರಲ್ಲಿ ಇಲ್ಲ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅವರು ಇಲ್ಲ, ಅವ್ರು ಅಂದಾಗ ಅದು ಇಲ್ಲದ ಹಾಗೇ ಇರಲಿ ಅಂತ ಎಲ್ಲರೂ ಬಯಕೆ. ಆದರೆ ಸತ್ಯ ಯಾರ ಬಳಿ ಇರ್ತದೆ ಅನ್ನುವಂಥದ್ದು ತನಿಖೆಯ ಮೂಲಕ ಮತ್ತು ಇನ್ನಷ್ಟು ಈ ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ, ಶೋಧನೆ ಮಾಡೋ ಮೂಲಕ ಹೊರಗೆ ಬರ್ತದೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ, ಇವತ್ತು ಸ್ನೇಹಮಯಿ ಕೃಷ್ಣ ಆಗಲಿ, CS ದ್ವಾರಕಾನಾಥ್ ಅವರಾಗಲಿ, ಅದು ಸಿಮ್ರೋಡಿ ಅವರಾಗಲಿ, ಮಟ್ಟಣ್ಣವರಾಗಲಿ, ಇದ್ರ ಜೊತೆಗೆ BL ಸಂತೋಷ್ ಅವ್ರದ್ದು ಬಂದು ಹೋದು ಅವರಾಗಲಿ, ಇವರೆಲ್ಲರೂ ತಮ್ಮ ವಾದವನ್ನು ಭಾಳ ಚೆನ್ನಾಗಿ ಮಂಡಿಸಿ ಇಡೀ ಒಂದು ಏನಪ್ಪ ಈ ತನಿಖೆಯ ಮೂಲವನ್ನು ಎಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೋ ಏನೋ ಅಂತ ಒಂದು ಭಯ ಇದ್ದರೂ ಸಹ ಈ ಒಂದು ನಡೆದಂಥ ತನಿಖೆಯಿಂದಾಗ ನಿಶ್ಚಿತವಾಗಿಯೂ ಸರಿಯಾದ ದಿಕ್ಕಿನಲ್ಲಿ ಈ ತನಿಖೆ ಹೋಗ್ತಾ ಇದೆ. ತಪ್ಪಿತಸ್ಥ ನಿಶ್ಚಿತವಾಗಿ ಸಿಗ್ತಾರೆ ಅನ್ನೋಂಥ ಭರವಸೆ ಎಲ್ಲರಿಗೂ ಅದ. ಆ ಕಾರಣಕ್ಕಾಗಿ ಈ ಒಂದು SIT ತನಿಖೆ ಇದಷ್ಟೇ ಅಲ್ಲ, ಈಗ ತಿರ್ಕೊಂಡು ಹೋದಂಥ 40 ವರ್ಷದ ಎಲ್ಲ ಇತಿಹಾಸ ಬಗ್ಗೆ ಯಾರು ಸಾಕ್ಷಿ ಬರ್ತಾರೆ ಅವ್ರು ತೆಗೆದುಕೊಂಡು ನಾವು ಎನ್ಕ್ವೈರಿ ಮಾಡಿ ಇದೊಂದು ಶಾಶ್ವತ ಪರಿಹಾರ ನೀಡಲಿ. ಧರ್ಮಸ್ಥಳ ನಿಜವಾಗಿ ಧರ್ಮದ ಸ್ಥಳನ ಅನ್ನುವಂಗಾಗಿ ಹೋಗಲಿ ಅನ್ನುವಂಥ ಮಾತನ್ನು ಅಧರ್ಮೀಯರು ಯಾರಿದ್ದಾರೆ, ಧರ್ಮಸ್ಥಳದ ಒಂದು ಹೆಸರನ್ನು ಕೆಡಿಸೋ ನಿಶ್ಚಿತವಾಗಿಯೂ ಆ ಕೊಲೆಗಾರರು, ಆ ಅತ್ಯಾಚಾರಿಗಳು ಇವರ ಆ ಧರ್ಮಸ್ಥಳ ಹೆಸರು ಕೆಡಿಸ್ತಾ ಇದ್ದಾರೆ ವಿನಃ ಆ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಹೇಳುವಂಥವ್ರು ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತು ಒತ್ತು ಹೇಳ್ತಾ, ಅದೇ ಕಾಲಕ್ಕೆ ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದು
ಒಂದು ರೀತಿಯಿಂದ ಒಳ್ಳೆ ಪ್ರಗತಿ. ಯಾಕಂದ್ರೆ ತನಿಖೆ ಸ್ಟಾರ್ಟ್ ಆಗ್ಯದ, ಅದು ಎಂಡ್ ಆಗೇ ಆಗ್ತದೆ. ದೊಡ್ಡ ಟೀಮ್ ಅದ. ಮೊಹಂತಿ ಅವರಂತೆ ನಿಶ್ಚಿತವಾಗಿಯೂ ಇದಕ್ಕೊಂದು ಪರಿಹಾರ ಕಂಡು ಹಿಡಿತಾರೆ ಅನ್ನೋಂಥ ಭರವಸೆ ಎಲ್ಲರಲ್ಲೂ ಇದೆ ಅಂತ ಹೇಳ್ತಾ, ಇದು ಇಲ್ಲಿಯವರೆಗಿನ ಡೆವಲಪ್ಮೆಂಟ್. ನಂತರ ಡೆವಲಪ್ಮೆಂಟ್ ಮತ್ತು ನೋಡೋಣ ಏನೇನು ಡೆವಲಪ್ ಆಗ್ತಾ ಇರ್ತಾವೆ. ಆದರೆ SIT ಮಾತ್ರ ಅತ್ಯಂತ ಗಂಭೀರವಾಗಿ ತನ್ನ ಗಂತವ್ಯ, ತನ್ನ ಗುರಿಯನ್ನು ಸಾಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ, ಸತ್ಯ ಹೊರಗೆ ಬರಲಿ, ಅಧರ್ಮಿಗಳು ಹೊರಗೆ ಬರಲಿ ಅದು ಮತ್ತೂ ಬಯಸ್ತಾ ಹಾರೈಸ್ತಾ, ಇದು ಇವತ್ತಿನ ಈ ಚರ್ಚೆ ಅಥವಾ ವಿಷಯ. ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥತೆ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.